ಅಮಾವಾಸ್ಯೆಗಳು ಬಂದಾಗ, ಉದಾಹರಣೆ ಕೊಡ್ತೀನಿ. ಅಮಾವಾಸ್ಯೆ ಅಂದರೆ ಟಿಪ್ಪು ಸುಲ್ತಾನು ಅವ್ರ ಹೆಂಡತಿ ಹೇಳ್ತಾರೆ, ಅಮಾವಾಸ್ಯೆ ಇವತ್ತು ಹೊರಗೆ ಹೋಗಬೇಡ. ಟಿಪ್ಪು ಸುಲ್ತಾನ್ ಹೆಂಡತಿ ಮಾತು ಕೇಳಲಿಲ್ಲ, ಹೊರಗೆ ಹೋಗ್ಬಿಟ್ರು. ಬ್ರಿಟಿಷರ್ಸ್ ಅವ್ರನ್ನ ಅವತ್ತು ಮೀರ್ ಸಾದಕ್ಕೆ ಬಾಗಿಲು ತೆಗೆದ, ಮೋಸ ಮಾಡ್ದ ಟಿಪ್ಪು. ಇಲ್ಲದೆ ಟಿಪ್ಪು ನೀಡು ಟೈಗರ್ ಆಫ್ ಮೈಸೂರು ಅಂತ ಹೇಳ್ಬಿಟ್ಟು ಆ ಟಿಪ್ಪು ಅಂಥ ಒಳ್ಳೆ ಫೈಟ್ರು. ಅಮಾವಾಸ್ಯೆ ದಿವಸ ಬಂದಾಗ ಅದು ಎಂಥ ಮುಖ್ಯಮಂತ್ರಿ ಅಂತ ಹೇಳಬೇಡಿ, ಆ ಗ್ರಹಚಾರ ಬಂದರೆ, ಉದಾಹರಣೆ ಕೊಡ್ತೀನಿ ಪುನಃ. ಈಗ ರಾಜೀವ್ ಗಾಂಧಿ ಅವ್ರಿಗೆ ಅಷ್ಟು ಸೆಕ್ಯೂರಿಟಿ ಕೊಟ್ಟಿದ್ವಿ, ಆ ಕೆಟ್ಟ ಟೈಮ್ ಬಂದುಬಿಟ್ರೆ ಸೆಕ್ಯೂರಿಟಿ ಕಾಪಾಡ್ತಾ ಇಲ್ಲ. ಇನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಅಷ್ಟು ಸೆಕ್ಯೂರಿಟಿ ಇತ್ತು, ಅವರೇ ಅವರನ್ನು ಇಟ್ಟುಕೊಂಡು ರಕ್ಷಣೆ ಮಾಡೋರು ಭಕ್ಷಣೆ ಮಾಡಿಬಿಟ್ರು. ದಯವಿಟ್ಟು ಇದ್ರ ಕಡೆ ಎಲ್ಲವೂ ಜ್ಯೋತಿಷ್ಯ ಅಂದರೆ ನಮಗೊಂದು ಹಿತಾಮಿತ ಇದೆ. ಈಗ ಕೆನೆಡಿ, ಅಮೇರಿಕಾ ಕೆನೆಡಿಗೆ ಎಷ್ಟು ಸೆಕ್ಯೂರಿಟಿ ಇದೆ? ಅಮೇರಿಕಾ ಪ್ರೆಸಿಡೆಂಟ್ಗೆ ಸೆಕ್ಯೂರಿಟಿ ಇಲ್ವಾ? ಹೇಗೆ ಅವ್ರ ಪ್ರಾಣ, ಅವನು ಹೊಡೆದವನು ತಗೊಳ್ಕೊಂಡ್ಲೂ ಇಲ್ಲ. ಸಾಧಾರಣವಾಗಿ ಅಪರಾಧ ಮಾಡಿದವ್ರು ತಗೊಳ್ಕೊಂಡ್ಬಿಡ್ತಾರೆ, ಅವನು ಯಾರು ಅಂತೂ ಗೊತ್ತಾಗಿಲ್ಲ. ಹಾಗೆ ಒಂದು ರಾಜರ ಜಾಸ್ಕ ದಶೆ ನಾವು ನೋಡಬೇಕಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಶೆ ಚೆನ್ನಾಗಿದ್ದರೆ ಅವ್ರಿಗೆ ಸೆಕ್ಯೂರಿಟಿನೇ ಬೇಕಿಲ್ಲ, ಏನಾಗದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.